Keep it up, T. H. Knee. Set. C. Yo. Rip. Ikite. And Joratsuki. H. Knee. Set. C. Yo. Ikite. Now we go for Sen. Ekozuki. H. Knee. Set. C. Yo. Rip. Set. Ikite. And Gedambarai. H. Knee. Set. C. Yo. Rip. Set. Ikite. And now go for Ekozuki. H. Knee. Set. C. Yo. Rip. Ikite. And again okay. H. Knee. Set. C. Yo. Rip. Ikite. And MB. Echo MB. H. Knee. Set. C. Yo. Rip. Ikite. And now Auto CMP. H. Knee. Set. C. Yo. Rip. Ikite. And now look at it. H. Knee. Set. C. Go. Okay. Oi. And kicks. H. Kick. Knee. Do everyone. Set. C. Go. Rip. Set. At. Q. Jump. Okay. Half number 6. Left. Right. Keda. So it will be 2 step back. Back. H. Knee. Set. C. Yo. Rip. Set. At. Go. Joe. MA. Urge. Self defense. So ಈಗ ಮಾಡಿರೋದು ಕಟ್ಟ ಹೊಡ್ಕೋಬೇಕು ಅನ್ನೋದು ಈ ಡಿಫೆನ್ಸ್ ಸ್ಕಿಲ್ಸ್ ಮಾಡ್ತಾರೆ. ರೆಡಿ? ಸೊ ನೋಡಿ, ಕುತ್ತಿಗೆ ಸೀದಾಗ ಯಾವ ಥರ ಮಾಡ್ಬೇಕು? ಸ್ಟಂಟ್ ಲಾಕ್ ಮಾಡಿ ಈ ಥರ ಮಾಡಿ ಯಾಸ್ ಹಂಗೆ ಹೊಡೆದ್ರೆ ಆಟೋಮೆಟಿಕ್ ಆಗಿ ಅವರಿಗೆ ಪೆಟ್ಟಾಗುತ್ತೆ. ಅಲ್ಲಿಂದ ನಾವು ತಪ್ಪಿಸ್ಕೋಬೋದು ಆರಾಮಾಗಿ. ಯಾಸ್ ಗುಡ್. ಅಪ್. ಓಶ್. ಸೆಕೆಂಡ್. ಓಶ್. ಯಾಸ್ ಸ್ಟಾರ್ಟ್. ಯಾರಾದ್ರು ಕೂದಿಡ್ಕೊಂಡಾಗ ಯಾವ ಥರ ಲೆಫ್ಟ್ ಮಾಡಿ ಅವ್ರನ್ನ ಹೆಡ್ಡೆಗೆ ಹೊಡಿಬೋದು ಅನ್ನೋದು ಸ್ಕಿಲ್ಸ್ ಇರುತ್ತೆ. ಗುಡ್. ಓಶ್. ನೆಕ್ಸ್ಟ್. ನೆಕ್ಸ್ಟ್ ದಿವ್ಯಾ ಸುರೇಶ್. ಓಯ್. ರೈಟ್. ಸ್ಟಾರ್ಟ್. ನೋಡಿ ಯಾವ ಥರ ಫೇಸ್ ಹೊಡೆದಾಗ ಟರ್ನ್ ಮಾಡಿ ಅವ್ರನ್ನ ಹೇಗೆ ಹೊಡಿಬೋದು ನಾವು. ಯಾಸ್ ಗುಡ್. ಐ ಮೀನ್ ಓಶ್. ಸೊ ನೆಕ್ಸ್ಟ್ ಭೀಷ್ಮ ಜನಾರ್ದನ್. ಸ್ವರೂಪ್ ಸಮೀಕ್ಷಾ. ರೆಡಿ? ಓಶ್. ಸ್ಟಾರ್ಟ್. ಕಾಲ್ ಹಿಡ್ಕೊಂಡಾಗ ಯಾವ ಥರ ಬಿಡಿಸ್ಕೋಬೇಕು, ಅಲ್ಲಿಂದ ಯಾವ ಥರ ಅಟ್ಯಾಕ್ ಮಾಡ್ಬೇಕು ನೋಡಿ. ಕಾಲ್ ಹಿಡ್ಕೊಂಡಾಗ ಆಟೋಮೆಟಿಕ್ ಎಲ್ಗೆ ಹೋಗ್ಬಿಟ್ರೆ ಆಟೋಮೆಟಿಕ್ ಬೆಂಡ್ ಆಗ್ತಾರೆ, ನಮಗೆ ಈಸಿ ಆಗ್ತಾರೆ, ಒಳ್ಳಿಗೆ ಈಸಿ ಆಗುತ್ತೆ. ಓಶ್. ನೆಕ್ಸ್ಟ್. ನೆಕ್ ಕೇಸ್ ಮಾಡಿದಾಗ ಗಾಯತ್ರಿ ಜನಾರ್ದನ್, ಸಾಯಿ ಚರಣ್, ಸಂಜನಾ. ರೆಡಿ? ಓಶ್. ಸ್ಟಾರ್ಟ್. ನೋಡಿ ಕೈ ಹಾಕಿದಾಗ ಯಾವ ಥರ ಹಿಡ್ಕೊಂಡು ಯಾವ ಥರ ನಾವು ಹೊಡಿಬೋದು, ಅವ್ರನ್ನ ಯಾವ ಥರ ಬಿಡಿಸ್ಬೋದು, ಈಸಿ ಸ್ಕಿಲ್ಸ್ ಇರುತ್ತೆ. ಇದನ್ನ ಅಭ್ಯಾಸ ಮಾಡಿದ್ರೆ ಮಾತ್ರ ಅವ್ರು ಮಾಡೋಕ್ಕಾಗೋದಿಲ್ಲ, ಅಂದ್ರೆ ಆಗಲ್ಲ. ಓಶ್. ನೆಕ್ಸ್ಟ್ ದಿವ್ಯಾ ಸುರೇಶ್ ಜನಾರ್ದನ್. ಸೊ ಇದು ಮಾಡೋಂಥದ್ದು ಕೇರ್ಫುಲ್ ಆಗಿರ್ಬೇಕು, ಯಾಕಂದರೆ ಇದು ನಡೆಯೋದು ಘಟನೆ ಭಾಳಷ್ಟು ನಡೆದಿದೆ. ಕೆಲವೊಂದು ವರದಕ್ಷಿಣೆ ಕಿರುಗಳಿಂದ ಇರುತ್ತೆ. ಹೆಣ್ಮಗಳಿಗೆ ವರದಕ್ಷಿಣೆ ಕೊಟ್ಟಿಲ್ಲ ಅಂತೇಳಿ ಮಾಡ್ತಾರೆ, ಅತ್ತೆ ಮಾವ ಗಂಡಾಗಲಿ ಅವ್ರ ಹೆಣ್ಮಕ್ಳನ್ನ ಉರುಳಾಗ್ತಿರ್ತಾರೆ. ಸೊ ಅಂಥ ಟೈಮಲ್ಲಿ ಅವ್ರು ಯಾವ ಥರ ತಪ್ಪಿಸ್ಕೋಬೇಕು, ಗೊತ್ತಿದ್ರೆ ತಪ್ಪಿಸ್ಕೊತಾರೆ, ಗೊತ್ತಿಲ್ಲ ಅಂದರೆ
ಅವರು ಪ್ರಾಣ ಕಳ್ಕೊತಾರೆ. ಸೊ ಈ ಸ್ಕಿಲ್ ಆಗಿರುತ್ತಂದ್ರೆ ತಪ್ಪಿಸ್ಕೋಬೇಕು. ಯಾವ ಥರ ನೋಡಿ ಈ ಸ್ಕಿಲ್ ಡೆಮೋ ಮಾಡ್ತಾರೆ ಗೊತ್ತಾಗತ್ತೆ ನಿಮಗೆ. ರೈಟ್ ಸ್ಟಾರ್ಟ್. ಯಸ್ ನೋಡಿ ಈಗ ಉರುಳಾಯ್ತಲ್ಲ, ಏನಾಯ್ತು ಲಾಕ್ ಆಯ್ತು, ಅವ್ರಿಗೆ ಹೆಂಗೆ ತಪ್ಪಿಸ್ಕೊಂತಾಳೆ. ಯಸ್ ಧೈರ್ಯ ಮಾಡಿ ಈಜಿ ತಪ್ಪಿಸ್ಕೋಬೋದು. ಯಸ್ ಯಸ್ ಗುಡ್. ಬರೇ ಜೋರ ಚಪ್ಪಾಳೆ ಈ ಮಕ್ಕಳಿಗೆ. ಭಾಗ್ಯ, ಸುರೇಶ್, ಗಾಯತ್ರಿ, ಮನೋಜ್ ಲೆಗ್ ಅಟ್ಯಾಕ್. ಯಾರಾದರೂ ಕಾಲಿಂದ ಹೊಡೆದ್ರೆ ನಾವು ಅವ್ರನ್ನ ಯಾವ ಥರ ಪ್ರೊಟೆಕ್ಷನ್ ಮಾಡ್ಕೋಬೇಕು ಅನ್ನೋದು ಇದು ಸ್ಕಿಲ್ ಇದೆ. ರೆಡಿ ಸ್ಟಾರ್ಟ್. ನೆಕ್ಸ್ಟ್ ಗೆಟ್ ರೆಡಿ ನುಚ್ಚಾಟ್ ನೋಡಿ ಲಾಕ್ ಮಾಡಿ ಆ ಥರ ನಮ್ಮ ನೀ ಹೊಡ್ಬಿಟ್ರೆ ಬೆಂಡ್ ಆಗ್ತಾರೆ. ಅಲ್ಲಿಂದ ಕಾಲನ್ನ ತಿರ್ಸಿ ಆರಾಮಾಗಿ ಅವ್ರನ್ನ ಕೈ ಎದ್ಬಿಟ್ರೆ ಕಾಲು ಆರಾಮ ಮುರಿ ಬಂದವು. ಎಸ್ ಗುಡ್. ನುಚ್ಚಾಟ್ ಓಶ್ H knee set C go Rick set H ಅವ್ರ ಮುಂದೆ ಯಾರು ಬಂದ್ರೆ ಅಷ್ಟೇ ಫಿನಿಶ್. ಯಾಕಂದ್ರೆ ಅಷ್ಟು ಸ್ಪೀಡ್ ಅಷ್ಟು ಪವರ್ ಆಗಿರುತ್ತೆ. ಒಂದೇ ನೋಡ್ಬಿಟ್ರೆ ಅವ್ರಿಗೆ ಅನ್ಕಾನ್ಸಿಯಸ್ ಆಗ್ಬಿಡ್ತಾರೆ. ಓಕೆ ಓಶ್ ಗುಡ್. ನೆಕ್ಸ್ಟ್ ಬ್ರಿಕ್ಸ್ ಪಾಯಿಂಟ್ ಅಂಡ್ 3 ಯಸ್ ಎಷ್ಟು ನೋಡಿ ಈಜಿಯಾಗಿ ಹೊಡಿ ಬಂದಿದೆ. Give a huge round of applause to them. Yes. Next. ನಾವು ಕರೆಕ್ಟಾಗಿ ಕಲಿಸ್ಬೇಕು ಮಕ್ಕಳಿಗೆ. ಕರೆಕ್ಟ್ ಅಂದರೆ ಹೊಡೆದೊಡೆದು ಬಡೋದಲ್ಲ. ಕರೆಕ್ಟ್ ಅಂದರೆ ಸೆಲ್ಫ್ ಪ್ರೊಟೆಕ್ಷನ್. ಇಲ್ಲೇನು ಹೋದ್ರೆ ನಮ್ಮ ಮಕ್ಕಳು ನಮ್ಮನ್ನು ನಾವು ಕಾಪಾಡ್ಕೋಸ್ಕರ ಕರೆಕ್ಟಾಗಿ ಕಲಿಬೇಕಾಗುತ್ತೆ ಹೊರತಾಗಿ ಇನ್ನೊಬ್ಬರು ಹೊಡಿಯೋಕ್ಕಂತೂ ಅಲ್ಲ. ಸೊ ಅದು ಈ ನಮ್ಮ ಮಕ್ಕಳು ಕಲ್ತಿದ್ದಾರೆ ಎಲ್ಲ, ನಮ್ಮ ಶಾಲೆ ಮಕ್ಕಳೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಹಿಡಿದು 10th ವರೆಗೂ ಎಲ್ಲ ಮಕ್ಕಳು ಅಚ್ಚುಕಟ್ಟಾಗಿ ಕಲ್ತಿದ್ದಾರೆ. ಸೊ ಇದರಲ್ಲಿ ಅತ್ಯುತ್ತಮ ಪ್ರದರ್ಶನ ಮಾಡೋಂಥ ಮಕ್ಕಳು ಇಲ್ಲಿ ಮುಂದಿದ್ದಾರೆ. ರೆಡಿ 1 2 3 ಎಸ್ ನೋಡಿ ಎಷ್ಟು ಶಕ್ತಿ ಹೊಡಿಬೇಕು ಭಾಳ ಗಟ್ಟಿ ಇರುತ್ತೆ. ಅಷ್ಟು ಪ್ರದರ್ಶನ ಶಕ್ತಿ ಬೇಕು ಅವರಿಗೆ. ಜನ ಸಾಗರವೇ ತುಂಬಿಕೊಂಡಿದೆ.